ಅವತ್ತಿನ ನನ್ನ ಕಾಲೇಜ್ ಮುಗಿದು ಹತ್ತತ್ರ ಒಂದು 6 ತಿಂಗಳಾಗಿತ್ತು. ಕೈಯಲ್ಲಿ ಒಂದು ಕಂಪ್ನಿ ಆಫರ್ ಲೆಟರ್ ಕೂಡ ಇತ್ತು. ಅದೇ ಕ್ಷಣದಲ್ಲಿ ನಾನು ಜವಾಬ್ದಾರಿ ನಿಭಾಯಿಸ್ಬೋದು ಅನ್ನೋ ಒಂದು ಧೈರ್ಯ ಕೂಡ ಕಂಡುಕೊಂಡಿದ್ದೆ. ಜೊತೆಗೆ ನನ್ನ 3 ವರ್ಷದ ಪ್ರೀತಿನ ಹೇಳ್ಕೊಳಕ್ಕಿದೆ ಸರಿಯಾದ ಸಮಯ ಅಂತ ಅದನ್ನು ಸಹ ನಿರ್ಧಾರ ಮಾಡಿಬಿಟ್ಟೆ. ಒಂದು ಕ್ಷಣ ತಡ ಮಾಡ್ದಲೇ ಅವಳಿಗೆ ಕಾಲ್ ಮಾಡಿದ್ದೆ. ನನ್ನ ಜೊತೆ ಮಾತಾಡಬೇಕು, ಸಿಗ್ತೀಯ ಅಂತ ಕೇಳಿದ್ದೆ. ಅದೇನೋ ಗೊತ್ತಿಲ್ಲ, ಅವತ್ತು ಅವಳು ತಕ್ಷಣ ಒಪ್ಕೊಂಡಿದ್ಲು ಸಿಗೋದಕ್ಕೆ. ಆ ಕ್ಷಣದಿಂದ ಹೃದಯ ಸಿಕ್ಕಾಬಟ್ಟೆ ಜೋರ ಬಡ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಏಕೆಂದರೆ ಮೊದಲನೇ ಬಾರಿಗೆ ಅದಕ್ಕಿಷ್ಟ ಆಗೋ ಕೆಲಸ ನಾನು ಮಾಡೋಕೊಟ್ಟಿದ್ದೆ ಅಂತ ಅನಿಸುತ್ತೆ. ಅದು ಅವತ್ತು ತುಂಬ ಖುಷಿ ಪಡ್ತಾ ಇತ್ತು. ಇನ್ನು ತಡ ಮಾಡಬಾರ್ದು ಅಂತ ನನ್ನ ಸ್ಕೂಟಿ ಹತ್ತಿ ಪ್ರಯಾಣ ಆರಾಮ್ಸೆ ಬಿಟ್ಟೆ ನನ್ನ ಪ್ರೀತಿ ಕಡೆಗೆ. ಅವತ್ತು ಹೊರಗಿನ ಸಮಾಜ ಎಲ್ಲ ಎಷ್ಟು ಸುಂದರವಾಗಿ ಕಾಣ್ತಿತ್ತು ಅಂದರೆ ಪ್ರತಿಯೊಂದು ಇಷ್ಟ ಆಗಕ್ಕೆ ಶುರುವಾಗಿತ್ತು. ಪ್ರತಿಯೊಂದು ಎಲ್ಲ ತುಂಬಾನೇ ಹೇಳ್ಕೊಳಕ್ಕಾಗದಿರಷ್ಟು ಖುಷಿ. ಕಡೆಗೂ ನಾನು ಹಳೆ ಜಾಗದಲ್ಲಿ ಹೋಗಿ ಸೇರಿದ್ದೆ. ಅವಳಿಗಾಗಿ ಕಾಯ್ತಾ ಇದ್ದೆ. ಅವತ್ತು ಕರಣಿನ 10 ಸಲ ನೋಡ್ಕೊಂಡಿದ್ದೀನೋ ನನಗೆ ನೆನಪಿಲ್ಲ. ಅಂತೂ ಬಂದ್ಲು. ಆಟೋದಲ್ಲಿ ಸುಂದರವಾಗಿ, ಅತಿ ಸುಂದರವಾಗಿ ತಯಾರಾಗಿ ಬಂದಿದ್ಲು. ಅವಳು ನೋಡ್ತಾ ನನ್ನ ನಾನೇ ಮಾಡ್ತಿದ್ದೆ ಅಂತ ಖಂಡಿತ ನಿಜ. ಅವತ್ತವಳ ಕೈಯಲ್ಲಿ ನನಗೆ ಇಷ್ಟ ಆಗುವಂಥ ಸಣ್ಣದಾಗಿ ಏನೋ ಒಂದು ಅಡುಗೆ ಮಾಡ್ಕೊಂಡ್ಬಂದಿದ್ಲು. ಜೊತೆಗೆ ಅವಳು ಯಾವುದೋ ಪತ್ರ ಇಟ್ಕೊಂಡ್ಬಂದಿದ್ಲು. ನನಗೆ ಗೊತ್ತಿರಲ್ಲ ಅದು ನಾನು ಅಂದ್ಕೊಂಡಿರೋವಂಥ ಪ್ರತಿಯೊಂದು ವಿಚಾರನೂ ಬದಲಾಯಿಸೋ ಒಂದು ಪತ್ರ ಆಗಿರುತ್ತೆ ಅಂತ. ಅವಳ ನನ್ನ ಸಂಬಂಧನ ಕೊನೆಗೊಳಿಸುವಂಥ ಪತ್ರ ಆಗಿರುತ್ತೆ ಅಂತ.